ಮೇಡಮ್ ಹೇಳಿ, ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರೆ ಹೇಗೆ ಅನಿಸ್ತು ಫ್ಯಾನ್ಸ್ ಜೊತೆ ಕೂತ್ಕೊಂಡು ನಿಮಗೆ? ಇಲ್ಲ, ತುಂಬಾ ಖುಷಿ ಆಯ್ತು. ಯೂಶಲಿ ನಾನು ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾನು ಮಿಸ್ ಮಾಡಲ್ಲ. ಮೋಸ್ಟ್ಲಿ ಶಿವಣ್ಣನ್ ಸಿನಿಮಾ ಭೈರತಿ ರಣಗಲ್ಲೂ ಹೋಗಿದ್ದೆ. ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಆ ವೈಬ್ಗೋಸ್ಕರ ಅಷ್ಟೇ. ಆ ಫೀಲೇ ಬೇರೆ. ಮನೇಲಿ ಕೂತ್ಕೊಂಡು ಫೋನಲ್ಲಿ ನೋಡೋದು ಇಲ್ಲ ಮಾಲಲ್ಲಿ ಸೈಲೆಂಟ್ ಆಗಿ ನೋಡೋದ್ಕಿಂತ ಈ ತರ ವೈಬ್, ಜನ ಕೂಗೋದು, ಕಿಚ್ಚೋದು, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದೇ ಖುಷಿ. ಸೊ ತುಂಬಾ ಖುಷಿ ಆಗ್ತದೆ. ನಿಮ್ಮ ಸೀನ್ಗಳು ಬಂದಾಗ ಥಿಯೇಟರ್ ಅಲ್ಲಿ ತುಂಬಾ ಜನ ವಿಶಾಲ್ ನೋಡಿದ್ರು. ಅಂದ್ರೆ ಲಾಸ್ಟ್ ಡೈಲಾಗ್ ತಮಿಳ್ ಡೈಲಾಗ್ ಹೇಗೆ ಕಲ್ತ್ರಿ? ಆ ತಮಿಳ್ ಡೈಲಾಗ್ ಇಲ್ಲ, ನಮ್ಮಮ್ಮ ಕುಂಭಕೋಣಂ ಇಂದ, ತಮಿಳ್ನಾಡಿಂದಾನೆ. ಸೊ ನನ್ಗೆ ತಮಿಳ್ ಬರುತ್ತೆ. ನಮ್ಮ ಮನೇಲಿ ಕನ್ನಡ ಮಾತಾಡೋದು, ಬಟ್ ನಮ್ಮಮ್ಮ ಓದಿದ್ ಬರ್ತಿದ್ದಲ್ಲ ತಮಿಳು. ಸೊ ನನಗೆ ತಮಿಳ್ ಈಸಿ ಆಯ್ತು ಅಂತ ತಮಿಳ್ ಡೈಲಾಗ್ಸ್. ಇವಾಗ ಅನೀಶ್ ಅವ್ರು ತೆಲುಗು ಮಾಡಿದಾರಲ್ವಾ, ಅವ್ರು ತೆಲುಗು ಬರುತ್ತೆ. ಚಿಕ್ಕಣ್ಣಂಗೆ ಚಾಲೆಂಜ್ ಇಂಗ್ಲಿಷ್ ಮಾತಾಡೋದು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ ಎಲ್ಲ ಫೈಟ್ ಅದೇ ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಮಾಡಿರೋದು. ರವಿವರ್ಮ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಏನು ಪಲ್ಟಿ ಓಡಿಸಿ ಮರದ ಮೇಲೆ ಎಷ್ಟು ಎಲ್ಲ ಮಾಡಿದ್ರು. ಬಟ್ ಅವ್ರು ಹೇಳಿದ್ದ ಎಲ್ಲ ನಾನು ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಅವೆಲ್ಲ ನೋಟಿಸ್ ಮಾಡಿದ್ದೀರಾ ಅಂತ ನಾನು ಎಷ್ಟು ಮಾಡಿದ್ದೀನಿ. ಕಾಡ್ ಒಳಗಡೆ ಓಡಾಡ್ಬೇಕಾದ್ರೆ ಓಡಾಡ್ಬೇಕಾದ್ರೆ ಅದೇ ತುಂಬಾ ಕಷ್ಟ ಇರುತ್ತೆ. ಹಾವು ಅದು ಇದು ಎಲ್ಲ ಮಧ್ಯ ಕಾಣಿಸ್ಕೊತಾ ಇತ್ತು ನನಗೆ. ಬಟ್ ಆಲ್ಸೋ ಅವರು ಪ್ರಿಕಾಷನ್ಸ್ ತಗೊಂಡಿದ್ರು ಪ್ರೊಡಕ್ಷನ್ ಸೈಡ್ ಇಂದ. ಅಷ್ಟೊಂದೇನು ಚೆನ್ನಾಗೇ ಇದೀವಿ ಅಂದ್ರೆ ಏನೂ ಆಗಿಲ್ಲ ಅಂತ ಸರ್. ನಂಗೆ ಬರಲ್ಲ ಸರ್, ಮತ್ತೊಂದು ತುಂಬಾ ಹಿಂದೆ ಶೂಟ್ ಮಾಡಿದ್ರು. ನೋಡಿ ಸಿನಿಮಾ ಥಿಯೇಟರ್ ಬಂದು ನೋಡಿ, ನಿಮ್ಗೆ ಪ್ರೊಡಕ್ಷನ್ ಸೈಡ್ ಇಂದ ಫಾರೆಸ್ಟ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ದಯವಿಟ್ಟು ನಿಮ್ಮ ಹತ್ರ ಚಿತ್ರಮಂದಿರದಲ್ಲಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ. ಹೌದು, ಅಲ್ಲ ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ ಅಲ್ವಾ, ಕೆಲವು ಕೇಳಿರ್ತೀವಲ್ಲ ಈ ತರ ನಡೆದಿದೆ, ಈ ತರ ಆಗಿದೆ, ಆ ಕಲ್ಪನೆಯಲ್ಲಿ ಮಾಡಿರೋ ಇನ್ಸ್ಪೈರ್ ತಗೊಂಡ್ ಮಾಡಿರೋ ಅಂತ ಕತೆ. ಓರಲಾಗಿ ವೀರಪ್ಪನಿಗೂ ಇವ್ರಿಗೂ ಡೈರೆಕ್ಟ್ ಆಗಿ ಯಾವ್ದು ಲಿಂಕ್ ಇಲ್ಲ. ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಹೊಸ ಕ್ಯಾರೆಕ್ಟರ್ ಅದು ವೀರ ಅನ್ನೋ ಕ್ಯಾರೆಕ್ಟರ್. ಖಂಡಿತ ನಾವು ಅದೇ ಒಂದು ಯಾವುದೇ ಆದಂತ ಬೇರೆ ಮನಸ್ಸು ಬರಬಾರ್ದು, ಒಂದು ನೀಟ್ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಕೊಡ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ದು. ಸಾರಿ, ಇಲ್ಲ ನಾನು ಆಕ್ಚುಲಿ ಬಾಂಬೆ ಮಿಡಾಯ್, ಡಬಲ್ ಇನ್ಸನ್ ಏನು ಸಿನಿಮಾಗಳು 3 ಜನ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಆದಂಥ ವ್ಯಾಲ್ಯೂ ಕೊಟ್ಕೊಂಡು ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದೀವಿ. ಇದಕ್ಕೆ ಆದಂಥ ಒಂದು ಸುಮಾರು 1.5 ವರ್ಷ ಸ್ಕ್ರಿಪ್ಟ್ ಮಾಡಿದ್ದೀವಿ. ಯಾವುದೋ ಒಂದು ಮಲ್ಟಿ ಸ್ಟಾರ್ ಮಾಡಬೇಕಾದ್ರೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಸ್ಕ್ರಿಪ್ಟ್ ಮಾಡ್ತೀವಿ. ಪಾರ್ಟ್ 2 ಬರುತ್ತೆ ಸರ್? ಪಾರ್ಟ್ 2 ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀರಾ, ಸೊ ಆಡಿಯನ್ಸ್ ರಿಯಾಕ್ಷನ್ ನೋಡೇ ಇರ್ತೀರಾ. ಸೊ ಹೇಗೆ ಅನಿಸ್ತು? ಬರೋದ್ ಕತೆ ನಮ್ಮ ಸಿನಿಮಾಗಿಂತ ಡಬ್ಬಿಂಗ್ ಅಲ್ಲಿ ಎಲ್ಲ ಡೀಟೇಲ್ಸ್ ನೋಡ್ಬಿಡ್ತೇವೆ. ಆಡಿಯನ್ಸ್ ರಿಯಾಕ್ಷನ್, ಅವ್ರು ನಗೋದು, ಆ ಕಾಮಿಡಿಗೆಲ್ಲ ನಗ್ತಿರೋವಾಗ, ಮತ್ತೆ ಆ ಸೀರಿಯಸ್ ಎಮೋಷನ್ ಎಲ್ಲ ಅವ್ರು ಫೀಲ್ ಮಾಡೋದಾಗ ನಮ್ಗೆ ಎಲ್ಲ ಖುಷಿ ಸಿಗೋದು. ಸೊ ನಾನು ಸಿನಿಮಾ ಸುಮ್ಮನೆ ಪರ್ದೆ ನೋಡ್ತೆ, ಬಟ್ ಆಡಿಯನ್ಸ್ ನನ್ನ ಪಕ್ಕದಲ್ಲಿ ಫ್ಯಾಮಿಲಿ ಎಲ್ಲ ಕೂತಿದ್ರು, ಅವರೆಲ್ಲ ನಗ್ತಿದ್ದಾಗ ಕಾಮಿಡಿ ಖುಷಿ ಆಗ್ತದೆ. ಅಷ್ಟೇ ಅಲ್ಲ, ಎಲ್ಲ ಶ್ರಮಕ್ಕೂ ಆಡಿಯನ್ಸ್ ಎಂಜಾಯ್ ಪಡ್ತಿರಲ್ಲ. ಅಂಡ್ ಮೋಹನ್ ಸರ್ ಪ್ರೀವಿಯಸ್ ಸಿನಿಮಾ ನೋಡಿದ್ರೆ ಅವ್ರ ಕಾಮಿಡಿನೇ ಪ್ಲಸ್, ಅವ್ರ ವೇ ಆಫ್ ಡಾರ್ಕ್ ಹ್ಯೂಮರ್ ಅದೇ ಅವ್ರ ಪ್ಲಸ್. ಈ ಸಿನಿಮಾನು ಗುರುನಾഥ್ ಹೇಳ್ತಾರೆ 110 ಮಿನಿಟ್ಸ್ ನಾನು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಾವೇ ಮಾಡಿದೀವಿ, ಆಕ್ಟ್ ಮಾಡಿದ್ವಿ, ಬಟ್ 110 ಮಿನಿಟ್ಸ್ ಹೋಗಿದ್ದೆ ಗೊತ್ತಾಗಲ್ಲ, ಅಷ್ಟು ಕಾಮಿಡಿ. ಸೊ ಎಲ್ಲ ಕರೆಕ್ಟ್. ಒಂದಿಷ್ಟು ಹಿರಿಯ ನಟರ ಜೊತೆ ನಟನೆ ಬರುವಂತ ಅವಕಾಶ ಸಿಕ್ಕಿದೆ. ರಘು ಸರ್ ಇರ್ಬೋದು, ಅವಿನಾಶ್ ಸರ್ ಇರ್ಬೋದು. ಸೊ ಹೇಗಿತ್ತು ಅವರ ಜೊತೆ ಮಾತನಾಡಿ? ಮುಂಚೆನೂ ಮಾಡಿದ್ವಿ, ರಘು ಸರ್ ಜೊತೆ ಒಂದು 2-3 ಫಿಲ್ಮ್ಸ್ ಮಾಡಿದ್ವಿ, ಅವಿನಾಶ್ ಸರ್ ಮಾಡಿದ್ವಿ. ಸೊ ಇಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಫ್ರೆಂಡ್ಸ್ ಆಗಿದ್ವಿ. ಮೋಹನ್ ಸರ್ ಅಂತ ಎಲ್ಲರೂ ಒಟ್ಟು ಎಲ್ಲರೂ ಗುರು ಪರಿಚಯ, ಚಿಕ್ಕಣ್ಣವ್ರ ಪರಿಚಯ, ಅರ್ಚನಾ ನಾವು ವಾಸ ಮಾಡಿದ್ವಿ. ಸೊ ಎಲ್ಲರೂ ಪರಿಚಯ ಇತ್ತು. ಬಟ್ ಒಂದು ಸಿನಿಮಾ ಅಲ್ಲಿ ಎಲ್ಲ ಒಂದು 3-4 ದಿನ ಮಾಡ್ತಿದ್ವಿ. ಇಲ್ಲಿ ಫುಲ್ ಅಂತ ಎವ್ರಿ ಡೇ ಆಲ್ಮೋಸ್ಟ್ 80-85 ಡೇಸ್ ಇವರ್ ಲೈಕ್ ಅ ಫ್ಯಾಮಿಲಿ. ಅಂಡ್ ಇದು ಎಸ್ಪೆಷಲಿ ನಿಮಗೆ ಇಡೀ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಬರೀ ನೈಟ್ ಇರಲ್ಲ, ಅದು ಆಲ್ಮೋಸ್ಟ್ ಮೋಹನ್ ಸರ್ ಒಂದು 20-25 ತೆಗೆದಿದ್ದಾರೆ. ಸೊ ಅಷ್ಟೊಂದು ಹಾರ್ಡ್ ವರ್ಕ್ ಇತ್ತು, ಅದೇ ಮಜಾ. ಚಿತ್ರದಲ್ಲಿ ಎಲ್ಲ ಡೈರೆಕ್ಟರ್
ಅವ್ರು ನನ್ನ ಪಾತ್ರ ಅವ್ರು ಅದನ್ನ ಓಕೆ ಮಾಡ್ತಾರೆ ಆಸ್ ಅನ್ ಆರ್ಟಿಸ್ಟ್ ಐ ಹ್ಯಾವ್ ಟು ಡೂ ಎವ್ರಿಥಿಂಗ್. ಸರ್ ಇವಾಗ ಕಾಡಲ್ಲಿ ಇನ್ಸಿಡೆಂಟ್ ಅಂದ್ರೆ ನಮ್ಗೆ ಏನ್ ನಾವೇ 150 ಜನ ಇದೆ ನಮ್ಮ ನೋಡಿ ಏನಾದ್ರು ಪ್ರಾಣಿ ಪಕ್ಷಿಗಳು ಭಯ ಪಡ್ಬೇಕಿತ್ತು. ನಾವು ಗುಂಪು 150-200 ಜನ ಅಂದ್ರೆ ಟು ಬಿ ವೆರಿ ಫ್ರಾಂಕ್ ಡೀಪ್ ಫಾರೆಸ್ಟ್ ಶೂಟ್ ಮಾಡೋ ಪರ್ಮಿಷನ್ ನಾವು ಎಡ್ಜಸ್ ಅಲ್ಲೇ ಮಾಡ್ತೀವಿ. ಇಲ್ಲಿ ಪರ್ಮಿಷನ್ ಅಲ್ಲಿ ಆ ಥರ ಯಾವುದು ಅಭಿಮಾನಿಗಳ ಜೊತೆ ಕುತ್ಕೊಂಡು ನೋಡಬೇಕಾದ್ರೆ ಇಂಥ ಒಂದು ಪರ್ಟಿಕ್ಯುಲರ್ ಜಾಸ್ತಿ ಏನಾಗುತ್ತೆ ನಾವು ಅನ್ಕೊಂಡಿರ್ತೀವಿ ಬಟ್ ಅವ್ರ ರಿಯಾಕ್ಷನ್ ಇನ್ನೊಂದಾಗುತ್ತೆ. ಓ ಈ ಸೀನ್ ಸ್ವಲ್ಪ ಇದು ಅನ್ಕೊಂಡ್ರೆ ಆ ಸೀನ್ ಡಬಲ್ ಆಗಿದೆ. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ. ಅರ್ಚನವರ ಎಪಿಸೋಡ್ಸ್ ಆಗಿರ್ಬೋದು, ಚಿಕನ್ ಅವರ ಎಪಿಸೋಡ್ಸ್ ಎಲ್ಲವೂ ವರ್ಕೌಟ್ ಆಗುತ್ತೆ. ಅದು ಡೌಟ್ ಎಲ್ಲ ಥಿಯೇಟ್ರಲ್ಲಿ ಅಷ್ಟು ಜನ ನಗ್ತಿರುವಾಗ ಓಕೆ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ವರ್ಕೌಟ್ ಆಗುತ್ತೆ ಅಂತ. ಸರ್ ಇವಾಗ ಲಾಸ್ಟ್ ಒಂದು ಸೀನಲ್ಲಿ ಒಂದು ತೆಲುಗುದು ಒಂದು ಮಾತಾಡ್ತಾರೆ ಅದು ನಿಮ್ಗೆ ಓದಾ ಇಲ್ಲ ಅಂದ್ರೆ ಓಲ್ಡ್ ವಾಯ್ಸ್ ಬಟ್ ಸ್ವಲ್ಪ ಡಬ್ಬಿಂಗ್ ಅಲ್ಲಿ ಸರ್ ಫೈನಲಿ ಫ್ಯಾನ್ಸ್ ಫೈನಲಿ ನಮ್ಮ ಕರ್ತವ್ಯ ಸಿನಿಮಾ ಮಾಡಿದ್ದಾರೆ ಮೋಹನ್ ಸಂಕ್ರಿ. ಈಗ ಅಂದ್ರೆ ನಾನು ಆಲ್ವೇಸ್ ಬಿಲೀವ್ ವರ್ಡ್ ಆಫ್ ಯಾವ ಸಿನಿಮಾ ನಾವು ಎಷ್ಟೇ ಪ್ರಚಾರ ಮಾಡಿದ್ರು ಜನ ಬರ್ತಾರೆ. ಜನದಿಂದ ಜನಕ್ಕೆ ಹೋಗ್ಬೇಕು. ನೋಡಿರೋರು ಅದನ್ನ ಹೋಗಿ ಹೇಳಿದಾಗಲೇ. ಸೊ ಎಲ್ಲ ಒಳ್ಳೇದು ಆಗ್ಬೇಕು.